ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ನಗುಮುಖದ ಒಡೆಯ, ಬಾಲ ವಿಜ್ಞಾನಿ, ಬಾಲಕ, ಶಾಲಾ ಬಾಲಕ ಕೊಲೆಯಾಗಿ 3 ತಿಂಗಳಾಯಿತು. ನೀವು ನನ್ನನ್ನು ಕೇಳೋದಾದ್ರೆ ಸುಮಂತ್ನಿಗೆ ನ್ಯಾಯ ಸಿಗ್ತೇನಾ? ಸಿಗಲಿಲ್ಲ. ಮುಂದೆ ಸಿಗ್ಬೋದೇನಾ? ಮೋರ್ ದೆನ್ 99.99 ಸಿಗೋದಿಲ್ಲ. ಯಾಕಂದ್ರೆ ಇದಕ್ಕೆ ಕಾರಣ ಅವರ ತಂದೆ ಮತ್ತು ತಾಯಿ, ಅವರ ಕುಟುಂಬಸ್ಥರೇ ಕಾರಣ. ಯಾಕನ್ನೋದನ್ನು ಹೇಳ್ತೀನಿ. ಸುಮಂತನ ಬಗ್ಗೆ ಇಲ್ಲಿವರೆಗೂ ನಾನು ಭಾಳ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ. ಕಾರಣ ಕೂಡ ಅವ್ರ ಕುಟುಂಬಸ್ಥರೇ. ಬಿಕಾಸ್ ಅವರಿಗೆ ಸುಮಂತನ ಒಂದು ಕೊಲೆ ಕೇಸ್ನ ಇಂಟ್ರೆಸ್ಟ್ ಇಲ್ಲ. ಅವರ ಮಗನಿಗೆ ಅದು ನ್ಯಾಯ ಸಿಗಬೇಕು. ಇನ್ನು ಮುಂದೆ ಆ ಬೆಳ್ತಂಗಡಿ ಆಗಿರ್ಬೋದು, ಇಡೀ ಕರ್ನಾಟಕಾದ್ಯಂತ ಯಾವುದೇ ಮಕ್ಕಳ ಒಂದು ಕೊಲೆಗಳು ಆಗಬಾರದು ಅನ್ನೋ ಮನೋಭಾವನೆ ಅವರಲ್ಲಿ ಏನಾದರೂ ಇದ್ದಿದ್ರ ಹೋಗಲಿ, ಅದೆಲ್ಲ ಸೈಡ್ಕಿರಲಿ. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ನ್ಯಾಯ ಸಿಗಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ಮನಸ್ಥಿತಿ ಏನಾದರೂ ಇರೋದಾಗಿದ್ರ ಇಷ್ಟೊತ್ತಿಗೆ ಅವರು ಬೀದಿಗಿಳಿದು ಹೋರಾಟ ಕೇಳ್ತಾ ಇದ್ರು. ಸುಮಂತನ ತಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಇವತ್ತು ನೋಡಿದಾಗ ಅವ್ರ ಚಪ್ಪಲಿ ತಗೊಂಡು ಅವರ ಹೊಡ್ಕೊಳ್ಬೇಕು. ಯಾಕಂದ್ರೆ ನಾನು ಸುಮಂತನ ಕೇಸನ್ನು ನೋಡ್ತಾನೆ ಬರ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ. ಸುಮಂತನ ತಂದೆಯವರು ಹೇಳಿದರು, ಕಾಯ್ತಾ ಇರಿ 8 ದಿನಗಳ ಒಳಗಡೆ ಬೆಳ್ತಂಗಡಿ ಪೊಲೀಸರು ಕೊಲೆಗಾರರನ್ನು ಹಿಡಿತಾರೆ, ಅದ್ರ ಮೇಲೆ ಅಪಾರವಾದ ನನಗೆ ನಂಬಿಕೆ ಅದ ಅಂತ ಹೇಳಿದರು. ಅದನ್ನು ಹೇಳಿ ಎಷ್ಟೋ ಯೂಟ್ಯೂಬರ್ಗಳ ಬಾಯನ್ನು ಮುಸ್ತಕ್ಕಂಥ ಕೆಲಸವನ್ನು ಮಾಡಿದರು ಈ ಸುಮಂತ್ ತಂದೆ. ಹೌದು, ನಿಮ್ಗೆ ಅಲ್ಲಿ ಕುತ್ಕೊಂಡು ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ರಿ ಅಂತ ಹೇಳಿದರು. ಸರಿ, ನಾವು ಮಾತಾಡೋದು ಬಿಟ್ಟು ಅದ್ರ ನ್ಯಾಯ ಸಿಗಬೇಕಲ್ಲ ಸುಮಂತನಿಗೆ. ಯಾಕೆ ಸಿಗಲಿಲ್ಲ? ಕಾರಣ ಅವರ ತಂದೆ, ಅವರ ಕುಟುಂಬಸ್ಥರು. ಹೋರಾಟ ಮಾಡುವವರನ್ನ ಹೋರಾಟಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗ್ತದೆ. ಆದರೆ ಸುಮಂತನ ತಂದೆ ಇಲ್ಲಿ ಮಾಡಿದ್ದೇನಪ್ಪ ಅಂದ್ರೆ ಕೊಲೆಗಾರರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಹೇಳಿಕೆಗಳು, ಇವತ್ತಿನ ಹೇಳಿಕೆ ಅವ್ರದ್ದು ಏನಾಗಿತ್ತಪ್ಪ ಅಂದ್ರೆ, ಆ ಬೈಕಲ್ಲಿ ಯಾರು ಬಂದಲ್ಲ ಅವನೇ ಕೊಲೆ ಮಾಡಿರಬಹುದು, ಅವನ ಮೇಲೆ ನನಗೆ ಸಂಶಯ ಅದ, ಅವನನ್ನು ಹಿಡಿಬೇಕು ಅಂತ ಹೇಳಿದರು. ಸೊ ಇಷ್ಟು ದಿನ ಎಲ್ಲಿ ಹೋಗಿತ್ತಪ್ಪ ನಿಮ್ದದು? ಈಗ ಹೇಳಾಗದೀಯ. ಯಾಕಂದ್ರೆ ಬೈಕ್ನವ್ ಸಿಗಂಗಿಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಆ ಬೈಕ್ನವನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಕೂಡ ನಿಂತಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತದ. ಹಂಗಿರ್ಬೇಕಾದ್ರೆ ಆ ಬೈಕ್ನವನನ್ನು ನೀವು ಕೂಡ ಹಿಡ್ಕೊಂಡು ಕೂತಿದ್ದೀರಲ್ಲ, ಅವನು ಸಿಗೋದಿಲ್ಲ, ಈ ಕೇಸ್ ಬಗೆಹರಿಯೋದಿಲ್ಲ, ಸುಮಂತನಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಏನು ಆನ್ಸರ್ ಮಾಡಬೇಕಾಗ್ತದೆ ನೀವು ಕೂಡ ಇದಕ್ಕೆ. ಯಾಕಪ್ಪ ಸುಮಂತನ ಶಾಲಾ ಶಿಕ್ಷಕರನ್ನ ತನಿಖೆ ಮಾಡಲಿಲ್ಲ ಇಲ್ಲಿವರೆಗೂ? ಯಾಕಪ್ಪ ಸುಮಂತನ ಸ್ನೇಹಿತರ ಪಾಲಕರನ್ನ ಇಲ್ಲಿವರೆಗೂ ತನಿಖೆ ಮಾಡಲಿಲ್ಲ ನೀವು? ಯಾಕಪ್ಪ ತಿಮ್ಮಂತನ ಅಕ್ಕಪಕ್ಕದ ಮನೆಯವರನ್ನ ಸರಿಯಾಗಿ ನೀವು ತನಿಖೆ ಮಾಡಲಿಲ್ಲ ಇಲ್ಲಿವರೆಗೂ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ FSL ರಿಪೋರ್ಟ್ ಬರಕ್ಕೆ 3 ತಿಂಗಳು ಹತ್ತದ ಟೈಮ್, ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಕ್ಕೆ 3 ತಿಂಗಳು ಹತ್ತದ ಟೈಮ್. ಸೊ FSL ರಿಪೋರ್ಟ್ ಪೋಸ್ಟ್ ಮಾರ್ಟಮ್ 3 ತಿಂಗಳು ಹತ್ತೋದಾದ್ರೆ ಈ FSL ರಿಪೋರ್ಟ್ಗೂ ಮತ್ತು ತನಿಖೆಗೂ ಏನು ಸಂಬಂಧ ಅದ? FSL ರಿಪೋರ್ಟ್ ಬಂದ ನಂತರ ಕೊಲೆಗಾರ ಸಿಕ್ಕಿಬಿಡ್ತಾ ಇರ್ರಿ, ತನಿಖೆ ಮೊದಲು ಸರಿಯಾಗಿ ಮಾಡ್ರಿ. ತನಿಖೆ ಮೊದಲು ಸರಿಯಾಗಿ ಆಗಬೇಕು. ಬೆಳ್ತಂಗಡಿಯಲ್ಲಿ ಇಲ್ಲಿವರೆಗೂ ಕೂಡ ಕೊಲೆ ಆಗಿರ್ತಕ್ಕಂಥ ಎಷ್ಟೋ ಒಂದು ಪ್ರಕರಣಗಳಿಗೆ ನ್ಯಾಯ ಸಿಕ್ಕಿಲ್ಲ, ಕೊಲೆಗಾರ ಸಿಕ್ಕಿಲ್ಲ. ನ್ಯಾಯ ಆಮೇಲೆ ಕೊಲೆಗಾರ ಸಿಕ್ಕಿಲ್ಲ. ಸುಮಂತನ ತಂದೆಯವರ ಒಂದು ಹೇಳಿಕೆಯನ್ನು ನಾನು ಮೆಚ್ತೀನಿ. ಪ್ರತಿಯೊಂದು ಪ್ರಕರಣಗಳು CCTV ಇಂದನೇ ಬಗೆಹರಿಯೋದಾಗಿದ್ರೆ 20 ವರ್ಷಗಳ ಹಿಂದೆ CCTVನೇ ಇರಲಿಲ್ಲ. ಅವಾಗ ಎಲ್ಲ ಪ್ರಕರಣಗಳು ಬಗೆಹರಿತಾ ಇದ್ವು, ಕೊಲೆಗಾರ ಸಿಗ್ತಾ ಇದ್ದ, ತಕ್ಕ ಶಿಕ್ಷೆ ಆಗ್ತಾ ಇತ್ತು. ಆದರೆ ಇವತ್ತು CCTV ಕ್ಯಾಮ್ರಾ ಅಂತಕ್ಕಂಥ ಒಂದು ವಿಷಯವನ್ನು ಮುಂದಿಟ್ಕೊಂಡು ಎಷ್ಟೋ ಕೇಸುಗಳು ಹಳ್ಳ ಹಿಡಿದು ಹೊಂಟಿದಾವಲ್ಲ. ಕಾರಣ ಏನು ಅನ್ನೋದು ಸುಮಂತನ ತಂದೆ ಪ್ರಶ್ನೆ ಮಾಡ್ತಾನೆ. ವೆರಿ ಗುಡ್, ಈ ಪ್ರಶ್ನೆ ಬರಲೇಬೇಕಾಗಿತ್ತು. ಯಾಕಂದ್ರೆ ಬೆಳ್ತಂಗಡಿಯಲ್ಲಿ CCTV ಇದ್ರೆ ಏನ, CCTV ಬಿಟ್ರೆ ಏನ? ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಏನದಾರಲ್ಲ, ಅವರಿಗೆ ಸರಿಯಾದ ತನಿಖೆಯನ್ನು ಮಾಡೋದಕ್ಕೆ ಅವರಲ್ಲಿ ಆ ಒಂದು ಮನಸ್ಥಿತಿನೇ ಇಲ್ಲ. ಆ ಒಂದು ನನ್ನ ನೀವು ಕೇಳೋದಾದ್ರೆ ನೇರವಾಗಿ ಹೇಳ್ತೀನಿ, ಸುಮಂತನಿಗೆ ನ್ಯಾಯ ಸಿಗೋದಿಲ್ಲ. ಕಾರಣ ಅವ್ರ ತಂದೆ ತಾಯಿ, ಯಾಕಂದ್ರೆ ಹೋರಾಟಕ್ಕೆ ಇಳಿತಾ ಇಲ್ಲ ಅವರು.
ಯಾರೋ ಒಬ್ಬ ಯೂಟ್ಯೂಬರ್ ಏನೋ ಅಂದ, ನಾನು SP ಕಂಪ್ಲೀಟ್ ಕೊಟ್ಟೆ. ಮತ್ತೊಬ್ಬ ಯಾರೋ ಒಬ್ಬ ಯೂಟ್ಯೂಬರ್ ಏನೋ ಅಂದ, ನಾನು ಅಲ್ಲಿ ಹೋಗಿ ಕಂಪ್ಲೀಟ್ ಕೊಟ್ಟೆ. ಇದನ್ನ ಮಾಡಿದ್ರೆ ಹೊರತಾಗಿ ನಿಮ್ಮ ಮಗನಿಗಾಗಿ ಧ್ವನಿ ಎತ್ತಿರ್ತಕ್ಕಂಥ ನಮ್ಮನ್ನ ಸ್ವಲ್ಪ ಪ್ರೋತ್ಸಾಹದ ಮಾತುಗಳನ್ನ ಆಡಿದ್ದಾಗಿದ್ರೆ ಸುಮಂತನ ಕೊಲೆಗಾರ ಇವತ್ತು ಸಿಗ್ತಾ ಇದ್ದ. ಇಲ್ಲ, ನೋ ಚಾನ್ಸ್, ಸಿಗೋದೇ ಇಲ್ಲ ಸುಮಂತನ ಕೊಲೆಗಾರ. ಕಾರಣ ಕಾರಣ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ಬೈಕ್ ಬಂದಿದ್ದು ನಿಮಗೆ ಗೊತ್ತಿಲ್ಲ, ನಾಯಿ ಬೊಗಳಿದ್ದು ನಿಮಗೆ ಗೊತ್ತಿಲ್ಲ, ಸುಮಂತ್ ಎದ್ದು ಸ್ನಾನ ಮಾಡಿದ್ದು ನಿಮಗೆ ಗೊತ್ತಿಲ್ಲ, ಸುಮಂತನನ್ನ ಯಾರು ಕೊಲೆ ಮಾಡಿದ್ರು ಏನಾಯ್ತು ಅನ್ನೋದು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ 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 ಅನ್ನೋದ್ರಲ್ಲೇ ಇಲ್ಲಿ ಸುಮಂತನ ಕೊಲೆಗಾರ ಯಾರು ಅನ್ನೋದು ಗೊತ್ತಿಲ್ಲ ಯಾರಿಗೂ. ಕಾರಣ ನೀವೇ. ಆ ಬೆಳ್ತಂಗಡಿ ಇವತ್ತು ಸುಮಂತನ ತಂದೆ ಮತ್ತೊಂದು ಮಾತು ಹೇಳ್ತಾರ, ಪೊಲೀಸರಿಗೆ ಕೇಳಿದ್ರೆ ನಾವು ತನಿಖೆ ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದಾರ. ಅವ್ರನ್ನ ಬಿಟ್ಟು ಬಿಡ್ರಿ, ಅವ್ರು ತನಿಖೆ ಮಾಡೋದಿಲ್ಲ. ಬೆಳ್ತಂಗಡಿಯವರು ತನಿಖೆ ಮಾಡೋದಿಲ್ಲ, ಅವ್ರನ್ನ ಬಿಡ್ರಿ. ನೀವ್ಯಾಕೆ ಹೋರಾಟಕ್ಕೆ ಇಳಿಬಾರ್ದು? ಕರ್ನಾಟಕದಲ್ಲಿ ಹೋರಾಟಗಾರರ ಸಂಖ್ಯೆ ಏನು ಕಡಿಮೆ ಇದೆಯಾ? ಕಡಿಮೆ ಇಲ್ಲಲ್ಲ. ನಮಗೆ ಯಾಕೆ ಈ ಸುಮಂತನ ವಿಷಯದಲ್ಲಿ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ರೆ ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬಸ್ಥರಿಗೆ ಇಂಟ್ರೆಸ್ಟ್ ಇಲ್ಲ. ನಾವು ಯಾಕೆ ಮಾತಾಡಬೇಕು? ಹೌದಲ್ಲ? ಅವ್ರು ಸ್ವಲ್ಪ ಏನಾದರೂ ಇಂಟ್ರೆಸ್ಟ್ ತೋರಿಸಿದ್ದಾಗಿದ್ರ ಸುಮಂತನಿಗೆ ಇವತ್ತು ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇತ್ತು. ಆದ್ರೆ ಸುಮಂತನ ತಂದೆ ಮಾಡಿರ್ತಕ್ಕಂಥ ವಿಚಾರನೇ ಬೇರೆ. ಹೋಗ್ಲಿ, ಆ ಗಾಡಿ ಬಂದಿತ್ತಲ್ಲ, CCTV ಕ್ಯಾಮ್ರಾದಾಗ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಹೌದಲ್ಲ? ಆ ವಿಷಯ ಸ್ವಲ್ಪ ದೂರ ಇಡ್ರಿ. ಆ ಶಾಲಾ ಆಡಳಿತ ಮಂಡಳಿಯನ್ನು, ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರೈವೇಟ್ ಏನು ಸ್ಕೂಲ್ಗಳು ಅದಾವಲ್ಲ, ಅಲ್ಲಿರ್ತಕ್ಕಂಥವ್ರನ್ನು ಕೂಡ ವಿಚಾರಣೆ ಮಾಡಿರಿ, ತನಿಖೆ ಒಳಪಡಿಸ್ರಿ. ಮುಕ್ಕಳ್ಯಾಗ ಮೆಟ್ ಹಾಕಿ ಬಡೀರಿ, ತಾನೇ ವಿಷಯ ಹೊರಗಡೆ ಬರ್ತದೆ. ಇದು ದ್ವೇಷದಿಂದ ಮಾಡಿರ್ತಕ್ಕಂಥ ಕೊಲೆ ಅದ ರೀ. ಮತ್ತೊಂದು, ನನ್ನ ಪ್ರಕಾರ ಸ್ಥಳೀಯರು ಯಾರೋ ಒಬ್ಬರು ಇರಲೇಬೇಕು. ಅಕಸ್ಮಾತ್ ಆ ಬೈಕಿನ ವ್ಯಕ್ತಿ ಸುಮಂತ್ ನನ್ನ ಕೊಲೆ ಮಾಡಿದ್ದೇ ಆದಲ್ಲಿ, ಆ ಬೈಕ್ನವನಿಗೆ ಸುಮಂತ್ ಅವತ್ತು ಧನುರ್ ಪೂಜೆಗೆ ಹೋಗೋದು ಆ ವಿಷಯ ಗೊತ್ತಿರಲಿಲ್ಲ. ಹಾಗಾದರೆ ಆ ವಿಷಯವನ್ನು ಹಿಡಿರ್ತಕ್ಕಂಥವರು ಸ್ಥಳೀಯರು ಯಾರಾದ್ರೂ ಇರಲೇಬೇಕು. ಆ ಪಕ್ಕದಲ್ಲಿ ಬಾವಿ ಅದ ಅನ್ನೋದು ಆ ಒಬ್ಬ ಅಪರಿಚಿತ ವ್ಯಕ್ತಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಒಬ್ಬ ಸ್ಥಳೀಯ ವ್ಯಕ್ತಿ ಹೇಳೋದಕ್ಕೆ ಸಾಧ್ಯ ಅದ. ಸುಮಂತ್ ಇಷ್ಟು ಗಂಟೆಗನ ಬೆಳಗ್ಗೆ ಬರ್ತಾನ ಅನ್ನೋದು ಕೇವಲ ಅವನ ಸ್ನೇಹಿತರಿಗೆ ಮಾತ್ರ ಗೊತ್ತಿರ್ತದ. ಅಂದ ಮೇಲೆ ಸ್ನೇಹಿತರ ಪಾಲಕರನ್ನ ತನಿಖೆ ಯಾಕೆ ಮಾಡಬಾರ್ದು ಇಲ್ಲಿವರೆಗೂ ಕೂಡ? ಸೊ ಈ ಎಷ್ಟೋ ವಿಚಾರಗಳು ಇರಬೇಕಾದ್ರೆ ತನಿಖೆ ಯಾಕೆ ಅವನವನು ಹಳ್ಳ ಹಿಡಿದು ಹೊಂಟಿತ ಅನ್ನೋದು ಗೊತ್ತಾಗ್ತಾ ಇಲ್ಲಲ್ಲ. ಇವ್ರಿಗೆ FSL ಬೇಕು, ಇವ್ರಿಗೆ ಪೋಸ್ಟ್ ಮಾರ್ಟಮ್ ಬೇಕು, ಅವ ಯಾವ ಕಲರ್ ಹಾಕೊಂಡಿದ್ದ, ಯಾವ ಕಲರ್ ಹೇತಿದ್ದ, ಯಾವ್ದು ನೀರು ಬಾತು, ಹೊಟ್ಟೆಯಾಗ ಎಲ್ಲೈತಿ, ಸಣ್ಣ ಕರಳು, ಶ್ವಾಸಕೋಶ, ಹೃದಯ ಭಾಗ, ಲಿವರ್, ಕಿಡ್ನಿ, ಇದನ್ನ ಚೆಕ್ ಮಾಡ್ಕೋತವನವನು 3 ವರ್ಷ ಕೂತು ಬಿಡ್ರಿ. ಆಟೋಮಟ ಜನ ಎಲ್ಲ ಸುಮಂತನ ಮರೀತಾರ. ನಿಮ್ಮ ಕಡೆ ಅದಾವಲ್ಲ, ಒಂದು C ರಿಪೋರ್ಟ್, ಒಂದು Z ರಿಪೋರ್ಟ್, ಒಂದು X ರಿಪೋರ್ಟ್, ಅದು ಯಾವುದೇ ಒಂದು ರಿಪೋರ್ಟ್ ಹಾಕಿ ಸುಮಂತನ ತಂದೆಯವ್ರ ಕೈಯಾಗ ಕೊಟ್ಟು ಬಿಡ್ರಿ, ಅವ್ರು ಇದ್ದು ಬಿಡ್ತಾರೆ. ಮತ್ತೊಂದು ಸುಮಂತನ ತಂದೆ ಹೇಳ್ತಾರೆ, ನಾನು MLA MP ಗಳಿಗೆ ಭೇಟಿ ಅದು ಯಾರೂ ಇಲ್ಲ ರೀ, ಅವರೆಲ್ಲ ಆರಂಭಿಕ ಹುಲಿಗಳು, ಅವರೆಲ್ಲ ಚುನಾವಣೆ ಗಿಮ್ಮಿಕ್ಕು, ಓಟ್ ಸಂಬಂಧ ಮಾಡ್ತಾರ. ಎಲ್ಲಿ ಬಂದ್ರೀಗ? ಬರಂಗಿಲ್ಲ ಅವರು. ಅಂಥವ್ರು ನಂಬ್ಕೊಂಡು ಕುಂಡಾಕ್ ಹೋಗ್ಬೇಡ್ರಿ, ಹೋರಾಟಕ್ಕೆ ಇಳೀರಿ. ಸುಮಂತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ. ಅಲ್ಲಿರ್ತಕ್ಕಂಥವ್ರನ್ನ ಸರಿಯಾಗಿ ತನಿಖೆ ಮಾಡಿದ್ದಾದ್ರೆ ಕೇವಲ FSL ಮತ್ತು ಪೋಸ್ಟ್ ಮಾರ್ಟಮನ್ನು ಹಿಡ್ಕೊಂಡು ಕೂತ್ರೆ ಆಗಂಗಿಲ್ಲ. ಪೊಲೀಸರು ಇಲ್ಲಿ ಬಹಳ ಕಠಿಣ ಕ್ರಮವನ್ನು ತಗೊಂಡ ಈ ಒಂದು ಪ್ರಕರಣವನ್ನು ಭೇದಿಸಬೇಕಾಗ್ತದೆ. ಆದರೆ ಇದಕ್ಕೆ ಸಾಥ್ ಯಾರು ಕೊಡಬೇಕು? ಸುಮಂತನ ತಂದೆ. ಪೊಲೀಸರನ್ನು ಬೇಡ್ರಿ, ರೋಡ್ಗಿಳಿ ಧರಣಿ ಮಾಡ್ರಿ, ಅವನವನು ನೋಡೋಣ ಏನಾಗ್ತದ. ಮತ್ತೆ ಬರ್ತೀನಿ ರೀ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ